ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಶ್ರೀ ಗುರುಚರಿತ್ರೆಯ 2ನೇ ಅಧ್ಯಾಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸದ್ಭಕ್ತರಿಗೆ ಈ ನನ್ನ ವಿಡಿಯೋಗಳು ತಲುಪಲಿ ಅನ್ನುವಂಥದ್ದು ನನ್ನ ಆಶಯ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ತ್ರಿಮೂರ್ತಿ ರೂಪನಾದ ನರಸಿಂಹ ಸರಸ್ವತಿ ಯತಿರಾಜನನ್ನು ಸ್ತುತಿಸುತ್ತಾ ನಾಮಧಾರಕನು ಆನಂದ ಭರಿತನಾಗಿ, ಗುರುದೇವ, ನೀನು ತ್ರಿಮೂರ್ತಿಗಳ ಸಾಕಾರ ರೂಪನಾಗಿದ್ದು ಕೃಷ್ಣ ತಟಾಕದಲ್ಲಿ ನೆಲೆಸಿ ನಿನ್ನ ಸದ್ಭಕ್ತರಿಗೆ ಆನಂದವನ್ನುಂಟು ಮಾಡುತ್ತಿರುವಿ. ನಿನ್ನ ಅಗಣಿತ ಲೀಲೆಗಳನ್ನು ದೇವತೆಗಳು ಸ್ವರ್ಗದಿಂದಲೇ ನೋಡಿ ಆನಂದ ಪಡುತ್ತಿರುವರು ಎಂದು ಪರಿಪರಿಯಾಗಿ ನುತಿಸುತ್ತಾ ಮಾರ್ಗಾಯಾಸದಿಂದ ಬಳಲಿದವನಾಗಿ ಒಂದು ಮರದಡಿಯಲ್ಲಿ ವಿಶ್ರಮಿಸಿದನು. ಸ್ವಲ್ಪವೇ ಸಮಯದಲ್ಲಿ ಆತನಿಗೆ ನಿದ್ರೆ ಆವರಿಸಿ ಅವನು ಒಂದು ಅದ್ಭುತವಾದ ಸ್ವಪ್ನವನ್ನ ಕಂಡನು. ಜಟಾಧಾರಿಯಾಗಿ ಭಸ್ಮ ರುದ್ರಾಕ್ಷಿ ಹುಲಿದೊಗಲುಗಳನ್ನು ಧರಿಸಿದ ಯೋಗಿಯೋರ್ವನು ಪೀತಾಂಬರಧಾರಿಯಾಗಿ ಬರುತ್ತಿರುವುದು ಆತನ ಸ್ವಪ್ನದಲ್ಲಿ ಕಾಣಿಸಿತು. ಆ ಯೋಗೀಶ್ವರನು ನಾಮಧಾರಕನ ಹತ್ತಿರ ಬಂದು ಕುಳಿತು ನಾಮಧಾರಕನ ಹಣೆಗೆ ಭಸ್ಮವನ್ನ ಹಚ್ಚಿದನು ಮತ್ತು ಮೇಲು ನಗೆ ಬೀರುತ್ತಾ ಆತನಿಗೆ ಅಭಯ ಹಸ್ತ ತೋರಿ ಆಶೀರ್ವದಿಸಿದನು. ನಾಮಧಾರಕನಿಗೆ ತಟ್ಟನೆ ಎಚ್ಚರವಾಯಿತು. ವಿಸ್ಮಯದಿಂದ ಸುತ್ತಮುತ್ತಲ ನೋಡಿ ಆತನು ಕನಸಿನಲ್ಲಿ ನೋಡಿದಂತಹ ದಿವ್ಯ ಮೂರ್ತಿಯನ್ನೇ ನೆನೆಯುತ್ತಾ ಮುಂದೆ ಹೊರಟನು. 4-8 ಹೆಜ್ಜೆ ನಡೆಯುವಷ್ಟರಲ್ಲಿಯೇ ತಾನು ಈ ಮೊದಲು ಸ್ವಪ್ನದಲ್ಲಿ ಕಂಡ ಯತೀಶ್ವರರು ಪ್ರತ್ಯಕ್ಷವಾಗಿ ಬರುತ್ತಿರುವುದನ್ನು ಕಂಡು ಆಶ್ಚರ್ಯ ಹೊಂದಿದನು. ನಾಮಧಾರಕನು ತಕ್ಷಣವೇ ಆ ಯತೀಶ್ವರರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಉದ್ಧರಿಸು ತಂದೆ ಎಂದು ದೈನ್ಯದಿಂದ ಬೇಡಿಕೊಳ್ಳತೊಡಗಿದನು. ಯೋಗೀಶನೇ, ನಿನಗೆ ಜಯ ಜಯಕಾರವು. ಸಿದ್ಧಮುನಿಯೇ, ಕೃಪಾಸಾಗರನೇ, ಅಜ್ಞಾನ ತಮವನ್ನು ನಾಶ ಮಾಡಲು ನೀನೇ ಸಮರ್ಥನಾದ ಜ್ಞಾನಜ್ಯೋತಿಯು. ನಿನ್ನ ಪುಣ್ಯ ದರ್ಶನದಿಂದ ನನ್ನ ಪಾಪ ದುರಿತಗಳೆಲ್ಲ ದೂರವಾದವು. ನನ್ನನ್ನು ಉದ್ಧರಿಸುವುದಕ್ಕಾಗಿಯೇ ನೀನಿಲ್ಲಿಗೆ ಸಾಗಿ ಬಂದಿರುವೆ. ಗುರುವರ್ಯ, ನೀನು ಅದೆಲ್ಲಿಂದ ಇಲ್ಲಿಗೆ ಬಂದಿ? ನಿನ್ನ ಹೆಸರೇನು? ನಿಮ್ಮ ವಾಸಸ್ಥಳವಾವುದು ಎಂದು ಪ್ರಶ್ನೆ ಮಾಡಲಾಗಿ ಅದಕ್ಕೆ ಈ ಸಿದ್ಧಮುನಿಯು, ಅಯ್ಯ, ನಾನೊಬ್ಬ ಯೋಗಿಯು. ತೀರ್ಥಯಾತ್ರೆ ಮಾಡುತ್ತಾ ಭೂಲೋಕ ಸ್ವರ್ಗಲೋಕ ಎರಡರಲ್ಲಿಯೂ ಸಂಚರಿಸುತ್ತಿರುತ್ತೇನೆ. ಭೀಮಾ ನದಿಗೆ ಅಮರಜಾ ನದಿಯು ಕೂಡಿ ಸಂಗಮವಾದಲ್ಲಿ ಆ ನದಿ ತೀರದ ಮೇಲೆ ಗಾಣಗಾಪುರವೆಂಬುದೊಂದು ಗ್ರಾಮವಿದೆ. ಅಲ್ಲಿ ನರಸಿಂಹ ಸರಸ್ವತಿಗಳೆಂಬ ಹೆಸರಿನ ಪ್ರಖ್ಯಾತ ಸ್ವಾಮಿಗಳಿದ್ದಾರೆ. ಅವರೇ ನನ್ನ ಪೂಜ್ಯ ಗುರುಗಳು. ಅವರು ಸಾಮಾನ್ಯರಲ್ಲ, ತ್ರಿಮೂರ್ತಿಗಳ ಸಾಕಾರ ರೂಪವೇ ನನ್ನ ಗುರುಗಳಾಗಿದ್ದಾರೆ. ಆ ದಯಾಸಾಗರರಾದ ಗುರುಗಳೇ ಭಕ್ತೋದ್ಧಾರಕ್ಕಾಗಿ ನರದೇಹ ಧರಿಸಿ ಭೂಮಿಗೆ ಬಂದಿದ್ದಾರೆ. ಅವರ ಭಕ್ತರಿಗೆ ದೈನ್ಯವೆಂಬುದು ಗೊತ್ತಿಲ್ಲ. ಅವರು ಅಖಂಡ ಸಿರಿ ಸಂಪತ್ತುಗಳಿಂದಲೂ ಧನ ಧಾನ್ಯಾದಿಗಳಿಂದಲೂ ಯುಕ್ತರಾಗಿ ಅನವರತವೂ ಅಷ್ಟೈಶ್ವರ್ಯದಲ್ಲಿಯೇ ಬಾಳುತ್ತಾರೆ. ಈ ರೀತಿಯಾಗಿ ಸಿದ್ಧಮುನಿಯ ಬಾಯಿಂದ ಗುರು ಮಹಿಮೆಯನ್ನು ಕೇಳಿದಂತಹ ನಾಮಧಾರಕನು ಈ ರೀತಿ ಪ್ರಶ್ನೆ ಮಾಡ್ತಾನೆ. ಸ್ವಾಮಿ ಸಿದ್ಧಮುನೀಶ್ವರರೇ, ನಮ್ಮ ಪೂರ್ವಜರು ವಂಶ ಪರಂಪರೆಯಿಂದ ಗುರುಭಕ್ತಿಯನ್ನು ಆಚರಿಸುತ್ತಲೇ ಬಂದಿದ್ದಾರೆ. ನಾನು ಸಹಿತ ಸದಾ ಗುರುಧ್ಯಾನದಲ್ಲಿಯೇ ಮಗ್ನನಾಗಿರುತ್ತೇನೆ. ಹೀಗಿದ್ರೂ ನಮ್ಮ ತಾಪತ್ರಯಾದಿಗಳು ತಪ್ಪದಾಗಿದೆಯಲ್ಲ? ಇದಕ್ಕೆ ಕಾರಣವೇನೆಂದು ನನಗೆ ಸಂಶಯ ಬರತೊಡಗಿದೆ. ನನ್ನ ಉದ್ಧಾರಕ್ಕಾಗಿಯೇ ಇಲ್ಲಿಗೆ ಬಂದ ತಾವು ದಯವಿಟ್ಟು ನನ್ನ ಸಂಶಯವನ್ನು ನಿವಾರಣೆ ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಅದಕ್ಕೆ ಸಿದ್ಧಮುನಿಗಳು ಈ ರೀತಿಯಾಗಿ ಹೇಳುತ್ತಾರೆ. ಅದೇನೆಂದರೆ, ಎಲೈ ಶಿಷ್ಯನೇ, ಕೇಳು. ಗುರುಕೃಪೆಗೆ ಚಿಕ್ಕವರು ದೊಡ್ಡವರು ಎಂಬ ಭೇದ ಭಾವಗಳಿಲ್ಲ. ಅದು ಎಲ್ಲರಿಗೂ ಸರಿಯಾಗಿಯೇ ಆಗುವುದು. ಆತನು ಭಕ್ತವತ್ಸಲನು, ತನ್ನನ್ನು ನಂಬಿದವರನ್ನ ಎಂದಿಗೂ ಕೈ ಬಿಡಲಾರನು. ಹೀಗಿದ್ದು ನಿನಗೆ ಕಷ್ಟ ಕಾರ್ಪಣ್ಯಗಳು ತಪ್ಪದಾಗಿವೆ ಎಂದು ಹೇಳುತ್ತಿರುವೆ ಎಂದ ಮೇಲೆ ನಿನ್ನ ಮನಸ್ಸು ಚಂಚಲವಾಗಿದೆ ಎಂದು ಅರ್ಥವಾಗುತ್ತದೆ. ಅದಕ್ಕಾಗಿಯೇ ನೀನು ಈ ರೀತಿ ಕಷ್ಟವನ್ನು ಅನುಭವಿಸಬೇಕಾಗಿದೆ. ಶ್ರೀ ಗುರುವು ತ್ರಿಮೂರ್ತಿಗಳ ಅವತಾರನೆಂದು ದೃಢವಾಗಿ ನಂಬಬೇಕು. ಅಂಥ ಭಕ್ತನನ್ನು ಆ ಗುರುದೇವನು ನಿಶ್ಚಯವಾಗಿಯೂ ಕಾಪಾಡಿಯೇ ಕಾಪಾಡುತ್ತಾನೆ. ಒಂದು ವೇಳೆ ಹರಿಹರ ಬ್ರಹ್ಮಾದಿಗಳು ಭಕ್ತರ ಮೇಲೆ ಕೋಪಗೊಂಡು ಶಾಪವಿತ್ತರೆ ಕೃಪಾಸಾಗರನಾದ ಗುರುದೇವನು ತನ್ನ ತಪೋಶಕ್ತಿಯಿಂದ ಆ ಭಕ್ತನ ಶಾಪವನ್ನು ದೂರೀಕರಿಸಿ ಆತನನ್ನು
ಉಳಿಸಿಕೊಳ್ಳಲು ಸಮರ್ಥನಿರುತ್ತಾನೆ. ಆದರೆ ಅದೇ ಗುರುದೇವನು ಮುನಿದೆದ್ದು ಶಾಪ ಕೊಟ್ಟರೆ ಅಂಥವನನ್ನು ಉಳಿಸಿಕೊಳ್ಳುವುದಕ್ಕೆ ತ್ರಿಮೂರ್ತಿಗಳಿಗೂ ಸಾಧ್ಯವಾಗುವುದಿಲ್ಲ. ಇದು ನಿಶ್ಚಯವೆಂದು ತಿಳಿದುಕೋ ಎಂದು ಸಿದ್ಧಮುನಿಯು ನುಡಿಯಲಾಗಿ ನಾಮಧಾರಕನು ಆತನಿಗೆ ಮತ್ತೊಮ್ಮೆ ಭಕ್ತಿಯಿಂದ ಕೈ ಮುಗಿದು, ಸ್ವಾಮಿ, ಗುರುವು ತ್ರಿಮೂರ್ತಿ ರೂಪನೆಂದು ಹೇಳುವಿರಿ, ಅಲ್ಲದೆ ಹರಿಹರ ಬ್ರಹ್ಮಾದಿಗಳು ಮುನಿದರೂ ತನ್ನ ಭಕ್ತರನ್ನು ಸಂಕಟದಿಂದ ಪಾರು ಮಾಡಲು ಗುರುವು ಸಮರ್ಥನಾಗಿರುವನೆಂದು ಹೇಳುವಿರಿ. ಇದು ಹೇಗೆ ಸಾಧ್ಯ? ಯಾವ ಶಾಸ್ತ್ರ ಪುರಾಣಗಳಲ್ಲಿ ಈ ಉಕ್ತಿಯು ಹೇಳಲ್ಪಟ್ಟಿದೆ ಎಂಬುದನ್ನೆಲ್ಲ ನನಗೆ ಸವಿಸ್ತಾರವಾಗಿ ತಿಳಿಸಿ ನನ್ನ ಮನಸ್ಸಿನ ಸಂಶಯವನ್ನು ದೂರ ಮಾಡಿ ಗುರುಚರಣಗಳಲ್ಲಿ ನನ್ನ ಬುದ್ಧಿಯೂ ಮನಸ್ಸು ಸ್ಥಿರವಾಗಿ ನಿಲ್ಲುವಂತೆ ಕೃಪೆ ಮಾಡಬೇಕೆಂದು ವಿನಯದಿಂದ ಕೇಳಿಕೊಂಡನು. ಆಗ ಸಿದ್ಧಮುನಿಯು ಸಂತುಷ್ಟನಾಗಿ ಹೀಗೆ ಹೇಳತೊಡಗಿದನು. ಶಿಷ್ಯನೇ, ನಿನ್ನ ಪ್ರಶ್ನೆಗೆ ವೇದವಾದ್ಯಗಳ ಸಾಕ್ಷಿ ಕೊಟ್ಟು ಸವಿಸ್ತಾರವಾಗಿ ಹೇಳುತ್ತೇನೆ, ಲಕ್ಷ್ಯಗೊಟ್ಟು ಕೇಳು. ಮೊದಲು ಬ್ರಹ್ಮನ 4 ಮುಖಗಳಿಂದ 4 ವೇದಗಳು ಹುಟ್ಟಿದವು. ನಂತರ ಅವುಗಳಿಂದ ವಿಖ್ಯಾತವಾದ 18 ಪುರಾಣಗಳು ಹುಟ್ಟಿದವು. ಆ 18 ಪುರಾಣಗಳಲ್ಲೆಲ್ಲ ಬ್ರಹ್ಮವಾಕ್ಯವು ಪ್ರಸಿದ್ಧವಾಗಿರುವ ಪುರಾಣವೇ ಬ್ರಹ್ಮವೈವರ್ತ ಪುರಾಣವೆನಿಸುವುದು. ದ್ವಾಪರ ಯುಗಾಂತ್ಯದಲ್ಲಿ ವಿಷ್ಣುಮೂರ್ತಿಯಾದ ಶ್ರೀಮನ್ನಾರಾಯಣನೇ ವ್ಯಾಸಮುನಿಯಾದನು. ಆತನೇ ಈ ಭೂಮಿಯ ಮೇಲೆ ಬ್ರಹ್ಮವಾಕ್ಯವನ್ನು ವಿಸ್ತಾರಗೊಳಿಸಿದನು. ವೇದವ್ಯಾಸರಿಂದ ಎಲ್ಲ ಋಷಿಗಳು ಶ್ರವಣ ಮಾಡಿದರು. ಅದೇ ಕಥೆಯನ್ನೇ ನಿನಗೀಗ ಸವಿಸ್ತಾರವಾಗಿ ಹೇಳುತ್ತೇನೆ, ಚಿತ್ತಗೊಟ್ಟು ಆಲಿಸು. ಒಂದಾನೊಂದು ಕಾಲದಲ್ಲಿ ಕಲಿಯುಗವು ಬ್ರಹ್ಮದೇವನಲ್ಲಿಗೆ ಹೋಗಿ ಗುರು ಮಹಿಮೆಯ ವಿಷಯವಾಗಿ ಪ್ರಶ್ನೆ ಮಾಡಲು ಅದಕ್ಕೆ ಬ್ರಹ್ಮನು ಹೀಗೆ ಹೇಳಿದನು ಎಂದು ಹೇಳುತ್ತಿದ್ದಂತೆಯೇ ನಾಮಧಾರಕನು ಸಿದ್ಧಮುನಿಗೆ, ಸ್ವಾಮಿ, ಬ್ರಹ್ಮನು ಕಲಿಯುಗಕ್ಕೆ ಅದಾವ ನಿಮಿತ್ತವಾಗಿ ಗುರುಮಹಿಮೆಯನ್ನ ಹೇಳಬೇಕಾಯಿತು ಎಂಬುದನ್ನು ಮೊದಲು ತಿಳಿಸಿ ನಂತರ ಆ ಕಥಾನಕವನ್ನು ವಿಸ್ತಾರವಾಗಿ ಹೇಳುವಂತಹ ಕೃಪೆ ಮಾಡಬೇಕೆಂದು ವಿನಂತಿಸಿಕೊಳ್ಳಲು ಸಿದ್ಧಮುನಿಯು ಈ ರೀತಿಯಾಗಿ ಹೇಳಿದನು. ಶಿಷ್ಯೋತ್ತಮನೇ, ಕೇಳು. ಬಹುಕಾಲದ ಹಿಂದೆ ಮಹಾಪ್ರಳಯವಾದಾಗ ಶ್ರೀಮನ್ನಾರಾಯಣನು ಕಲ್ಪ ಸಮುದ್ರದಲ್ಲಿ ಆಲದೆಲೆಯೊಂದರ ಮೇಲೆ ನಿಶ್ಚಿಂತೆಯಿಂದ ಮಲಗಿಕೊಂಡಿದ್ದನು. ಅವ್ಯಕ್ತ ಮೂರ್ತಿಯಾದ ಆತನಿಗೆ ಮತ್ತೆ ಸೃಷ್ಟಿಯನ್ನು ಉಂಟು ಮಾಡಬೇಕೆಂಬ ಬಯಕೆ ಉಂಟಾಯಿತು. ಆ ಆದಿಪುರುಷನು ಜಾಗೃತಗೊಂಡು ಸೃಷ್ಟಿಯ ವಿಚಾರ ಮಾಡುತ್ತಿದ್ದಂತೆಯೇ ಆತನ ಹೊಕ್ಕಳಿಂದ ಒಂದು ಕಮಲವು ಅರಳಿ ನಿಂತಿತು. ಆ ಕಮಲದಲ್ಲಿ ಬ್ರಹ್ಮನು ಮೈದೋರಿ ಕುತೂಹಲದಿಂದ 4 ದಿಕ್ಕುಗಳನ್ನು ನೋಡತೊಡಗಿದನು. ತಕ್ಷಣವೇ ಆತನಿಗೆ 4 ಮುಖ ಉಂಟಾಯಿತು. ತನ್ನ ಸುತ್ತಲೂ ಇನ್ನಾರೂ ಇಲ್ಲದ್ದನ್ನು ಗಮನಿಸಿದ ಬ್ರಹ್ಮದೇವನು ತಾನೇ ಬಲವಂತನೆಂದು ಅಹಂಕಾರದಿಂದ ನುಡಿಯತೊಡಗಿದನು. ಬ್ರಹ್ಮನ ಮಾತನ್ನು ಕೇಳಿ ವಿಷ್ಣುವು ನಗಹತ್ತಿದನು. ಅಲ್ಲದೆ, ನಾನು ನಿನಗೆ ಜನ್ಮವಿತ್ತ ವಿಷ್ಣುವು, ನನ್ನನ್ನು ಆರಾಧಿಸು ಎಂದು ಗಂಭೀರವಾಗಿ ಹೇಳಿದನು. ಆಗ ಬ್ರಹ್ಮನು ವಿಸ್ಮಯದಿಂದ ಕೆಳಗೆ ನೋಡಲು ಸರ್ವವ್ಯಾಪಿಯಾದ ವಿಷ್ಣುವು ಆತನ ದೃಷ್ಟಿಗೆ ಗೋಚರಿಸಿದನು. ಕೂಡಲೇ ಬ್ರಹ್ಮದೇವನು ಆತನಿಗೆ ಭಕ್ತಿಯಿಂದ ನಮಸ್ಕರಿಸಿ ಬಹುಕಾಲದವರೆಗೆ ಅನೇಕ ವಿಧದಿಂದ ಸ್ತುತಿಸತೊಡಗಿದನು. ಬ್ರಹ್ಮನ ಸ್ತೋತ್ರದಿಂದ ಸಂತುಷ್ಟನಾದ ನಾರಾಯಣನು ಆತನಿಗೆ ಸೃಷ್ಟಿಯನ್ನು ರಚಿಸಲೆಂದು ಆಜ್ಞೆಯನ್ನ ಮಾಡಿದನು. ಅದಕ್ಕೆ ಬ್ರಹ್ಮದೇವನು ವಿನಯ ವಿಧೇಯತೆಗಳಿಂದ ಕೈ ಮುಗಿದು, ತಂದೆಯೇ, ನನಗೆ ಸೃಷ್ಟಿ ರಚನೆಯ ಬಗ್ಗೆ ಏನೂ ತಿಳುವಳಿಕೆ ಇಲ್ಲ. ಅಂದ ಮೇಲೆ ನಿನ್ನ ಮಾರ್ಗದರ್ಶನವಿಲ್ಲದೆ ನಾನದನ್ನು ರಚಿಸುವುದು ಎಂತು ಎಂದು ಪ್ರಶ್ನೆ ಮಾಡಿದನು. ಆಗ ಬ್ರಹ್ಮನ ಅಹಂಕಾರವೆಲ್ಲವೂ ಅಳಿದು ಹೋಗಿತ್ತು. ಆತನ ನಿರಹಂಕಾರಯುಕ್ತವಾದ ಮಾತುಗಳನ್ನು ಕೇಳಿ ಸಂತುಷ್ಟನಾಗಿ, ಈ ವೇದಗಳುಂಟು, ಇವುಗಳನ್ನು ತೆಗೆದುಕೋ. ಸೃಷ್ಟಿ ರಚನೆಯ ವಿಧಾನವು ವೇದಗಳಲ್ಲಿ ಸಮೂಲಾಗ್ರವಾಗಿ ಉಂಟು. ಇವುಗಳ ಆಧಾರದಿಂದ ನೀನು ಎಡೆಬಿಡದೆ ಸೃಷ್ಟಿ ರಚನೆ ಮಾಡಿ ಪ್ರಕಾಶಗೊಳಿಸು ಎಂದು ನುಡಿದು ವೇದಗಳನ್ನು ಕೊಟ್ಟನು. ನಂತರ ಬ್ರಹ್ಮದೇವನು ವಿಷ್ಣುವಿನ ಆಜ್ಞೆಯ ಮೇರೆಗೆ ಸ್ಥಾವರ ಜಂಗಮಗಳಲ್ಲಿ ಉದುಭಿಜ, ಸ್ವೇದಜ, ಅಂಡಜ, ಪಿಂಡಜ ಎಂಬ 4 ಪ್ರಕಾರದ ಅನೇಕ ಜೀವಿಗಳನ್ನು ನಿರ್ಮಾಣ ಮಾಡಿದನು. ನಂತರ ಸ್ವರ್ಗ, ಮರ್ತ್ಯ, ಪಾತಾಳಗಳೆಂಬ 3 ಲೋಕಗಳನ್ನು ಸೃಷ್ಟಿಸಿದನು. ಈ ರೀತಿಯಾಗಿ ಬ್ರಹ್ಮನಿಂದ ಈ ಸೃಷ್ಟಿಯ ಉತ್ಪತ್ತಿಯಾಗಿದೆ ಎಂದು ವ್ಯಾಸರು ಹೇಳಿದ್ದಾರೆ. ಅದೇ ವೇದವ್ಯಾಸರೇ 18 ಪುರಾಣಗಳನ್ನು ವಿಸ್ತರಿಸಿದರು. ಅವರು ಬ್ರಹ್ಮ ವೈವರ್ತಕ ಪುರಾಣದಲ್ಲಿ ಹೇಳಿರುವುದು ಏನೆಂದರೆ, ಸೃಷ್ಟಿ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ ಬ್ರಹ್ಮದೇವನು ನಿರ್ಗುಣ ಬ್ರಹ್ಮೋಪಾಸಕರಾದ ಸನಕಾದಿ ಮುನಿಗಳನ್ನು, ಸಗುಣ ಬ್ರಹ್ಮೋಪಾಸಕರಾದ ಮರೀಚಿ ಮುಂತಾದವರನ್ನು, ಅದಾದ ನಂತರ ದೇವದಾನವರನ್ನು ಹುಟ್ಟಿಸಿದನು. ಕೃತ, ತ್ರೇತ, ದ್ವಾಪರ, ಕಲಿ ಹೀಗೆ 4 ಯುಗಗಳನ್ನು ನಿರ್ಮಾಣ ಮಾಡಿ ಅವುಗಳನ್ನು ಸರದಿಯಂತೆ ಕರೆದು ಒಬ್ಬರ ನಂತರ ಒಬ್ಬರು ಭೂಮಿಯ ಮೇಲೆ ಪ್ರವೇಶ ಮಾಡಬೇಕೆಂದು ಆಜ್ಞಾಪಿಸಿದನು. ಮೊದಲನೆಯದಾಗಿ ಕೃತಯುಗವು ಬ್ರಹ್ಮನಲ್ಲಿಗೆ ಬಂದು ನಮಸ್ಕರಿಸಿತು. ಅದರ ಲಕ್ಷಣಗಳೆಂತಿದ್ದವೆಂದರೆ ಅವನು ಸತ್ಯಶೀಲನೂ, ಜ್ಞಾನ ಸಂಪನ್ನನೂ, ವೈರಾಗ್ಯ ಮೂರ್ತಿಯೂ ಆಗಿದ್ದನು. ಯಜ್ಞೋಪವೀತ ಜನಿವಾರವೇ ಆತನ ಮುಖ್ಯ ಆಭರಣವಾಗಿದ್ದಿತು. ಹಣೆಯಲ್ಲಿ ಭಸ್ಮವು, ಕೊರಳು ಹಾಗೂ ಕೈಕಟ್ಟುಗಳಲ್ಲಿ ರುದ್ರಾಕ್ಷಿಯ ಸರಗಳು ಶೋಭಿಸುತ್ತಿದ್ದವು. ಇಂಥ ಸತ್ಯಮೂರ್ತಿಯಾದ ಆ ಯುಗ ಪುರುಷನಿಗೆ ಬ್ರಹ್ಮದೇವನು ಭೂಮಿಗೆ ಹೋಗಲು
ಆಜ್ಞಾಪಿಸಿದೊಡನೆಯೇ ಆತನು, ನಾನು ಭೂಮಿಗೆ ಹೇಗೆ ಹೋಗಲಿ ತಂದೆ? ಅಲ್ಲಿಯ ಜನರು ಅಸತ್ಯವಾದಿಗಳು, ಪರನಿಂದಕರು, ಪರದ್ರವ್ಯ ಅಪಹಾರಕರು, ಕೃತಜ್ಞರೂ ಆಗಿರುತ್ತಾರೆ. ಇಂಥದ್ದೆಲ್ಲ ನನಗೆ ಸಹನವಾಗಲಾರದು. ಅಂದ ಮೇಲೆ ನಾನು ಭೂಮಿಗೆ ಹೋಗಿ ಹೇಗೆ ವರ್ತಿಸಬೇಕು ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಬ್ರಹ್ಮನು, ನೀನು ಭೂಮಿಯ ಮೇಲೆ ಹೋಗಿ ನಿನ್ನ ಸ್ವಭಾವದಂತೆ ಸತ್ವಗುಣದಿಂದಲೇ ವರ್ತಿಸುತ್ತಾ ಕೆಲವು ಕಾಲ ಮಾತ್ರ ಅಲ್ಲಿ ವಾಸ ಮಾಡು. ಅಷ್ಟರಲ್ಲಿಯೇ ನಾನು ಇನ್ನೊಬ್ಬ ಯುಗ ಪುರುಷನನ್ನು ಕಳಿಸಿದ ಕೂಡಲೇ ನೀನು ಮರಳಿ ಬಂದು ಬಿಡು ಎಂದು ಸಂತೈಸಿ ಭೂಮಿಗೆ ಕಳಿಸಿಕೊಟ್ಟನು. ಕೃತ ಅಥವಾ ಸತ್ಯಯುಗದ ಅವಧಿ ಮುಗಿಯುತ್ತಿದ್ದಂತೆಯೇ ಬ್ರಹ್ಮನು ತ್ರೇತಾಯುಗವನ್ನು ಕರೆದು ಭೂಮಿಗೆ ಅಟ್ಟಿದನು. ಆ ಯುಗ ಪುರುಷನ ಲಕ್ಷಣಗಳು ಹೇಗಿದ್ದವೆಂದರೆ, ಅವನು ಸ್ಥೂಲಕಾಯದವನಾಗಿದ್ದು ಕೈಯಲ್ಲಿ ಯಜ್ಞ ಸಾಮಗ್ರಿಗಳನ್ನು ಧರಿಸಿದವನಾಗಿದ್ದನು. ಅಂತೆಯೇ ಈ ಯುಗದಲ್ಲಿಯ ಜನರು ಧರ್ಮವಂತರಾಗಿ ಯಜ್ಞಯಾಗಾದಿಗಳನ್ನು ನೆರವೇರಿಸುತ್ತಿದ್ದರು. ಬ್ರಾಹ್ಮಣರು ಕರ್ಮಠರಾಗಿರುತ್ತಿದ್ದರು. ಈ ಸ್ಥಿತಿಯಲ್ಲಿ ತ್ರೇತಾಯುಗದ ಅವಧಿ ಮುಗಿದೊಡನೆಯೇ ಬ್ರಹ್ಮದೇವನು ದ್ವಾಪರ ಯುಗವನ್ನು ಕರೆದು ಭೂಮಿಗಿಳಿಸಿದನು. ಈ ಯುಗ ಪುರುಷನ ಲಕ್ಷಣಗಳೇನೆಂದರೆ, ಇವನು ಕೈಯಲ್ಲಿ ಖಡ್ಗ, ಖಟ್ವಾಂಗಗಳನ್ನು, ಧನುರ್ಬಾಣಗಳನ್ನು ಧರಿಸಿದವನಾಗಿದ್ದನು. ಉಗ್ರತೆ, ಶಾಂತಿ, ದಯೆ, ನಿಷ್ಠುರತೆ ಹೀಗೆ ಪರಸ್ಪರ ವಿರೋಧವಾಗಿದ್ದ ಎರಡೂ ಭಾವನೆ ಈತನಲ್ಲಿ ಕಂಡುಬರುತ್ತಿದ್ದವು. ಪಾಪ ಪುಣ್ಯಗಳೆರಡೂ ಸಮಾನವಾಗಿದ್ದಂತೆ ತೋರುತ್ತಿದ್ದವು. ಇಂಥ ಲಕ್ಷಣಗಳನ್ನು ಹೊಂದಿದ ಆ ಯುಗ ಪುರುಷನು ಬ್ರಹ್ಮನ ಆಜ್ಞೆ ಪಡೆದು ಹರ್ಷದಿಂದ ಭೂಮಿಗೆ ಬಂದನು. ದ್ವಾಪರ ಯುಗದ ಅವಧಿ ಮುಗಿಯುತ್ತಿದ್ದಂತೆಯೇ ಬ್ರಹ್ಮದೇವನು ಕಲಿಯುಗವನ್ನ ಕರೆದನು. ಈ ಯುಗ ಪುರುಷನ ಲಕ್ಷಣಗಳು ಹೇಗಿದ್ದವೆಂದರೆ, ಇವನು ವಿಚಾರಹೀನ ಪಿಶಾಚಿಯ ಲಕ್ಷಣಗಳನ್ನು ಹೊಂದಿದವನಾಗಿದ್ದನು. ಕೆಳಗೆ ಮುಖ ಮಾಡಿಕೊಂಡು ನಡೆಯುತ್ತಾ, ಬೀಳುತ್ತಾ, ಏಳುತ್ತಾ, ಮುಪ್ಪು ಮತ್ತು ವೈರಾಗ್ಯರಹಿತ ಸ್ಥಿತಿಯಲ್ಲಿ ಹುಚ್ಚನಂತೆ ಅಳುತ್ತಾ, ಬೈದಾಡುತ್ತಾ, ಪಾಪ ಮಿಶ್ರಿತ ಸ್ತುತಿ ಮಾಡುತ್ತಾ, ಬಲಗೈಯಲ್ಲಿ ತನ್ನ ನಾಲಿಗೆಯನ್ನು, ಎಡಗೈಯಲ್ಲಿ ತನ್ನ ಶಿಶ್ನವನ್ನು ಹಿಡಿದುಕೊಂಡು ಕುಣಿದಾಡುತ್ತಾ ಬ್ರಹ್ಮನ ಎದುರಿಗೆ ಬಂದು ನಿಂತನು. ಅವನ ವಿಕಾರ ರೂಪವನ್ನು ನೋಡಿ ಬ್ರಹ್ಮನು ನಗುತ್ತಾ, ಎಲ್ಲೋ ಕಲಿಪುರುಷನೇ, ನೀನು ನಿನ್ನ ಕೈಯಲ್ಲಿ ಲಿಂಗ, ನಾಲಿಗೆಗಳನ್ನು ಹಿಡಿದುಕೊಂಡಿರುವುದೇಕೆ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಕಲಿಯುಗವು, ಬ್ರಹ್ಮದೇವ, ನೀನು ನನ್ನನ್ನು ಭೂಮಿಗೆ ಕಳಿಸಿದ್ದೇ ಆದರೆ ಇವೆರಡರ ಬಲದಿಂದಲೇ ಎಲ್ಲ ದೇಶಗಳ ಜೀವಿಗಳನ್ನೂ ಗೆಲ್ಲುವೆನು. ನನಗವರ ಭಯವೇ ಇಲ್ಲ. ಆದರೆ ಲಿಂಗ ಮತ್ತು ನಾಲಿಗೆಗಳನ್ನು ಅಂಕಿತದಲ್ಲಿ ಇಟ್ಟುಕೊಂಡವರಿಗೆ ಮಾತ್ರ ನಾನು ಸೋತು ಶರಣಾಗುವೆ. ನನ್ನದು ಧರ್ಮ ವಿಘಾತಕ ಸ್ವಭಾವ. ನಾನು ಸ್ವೇಚ್ಛಾಚಾರಿಯು. ಪರಸ್ತ್ರೀ ಪರವಿತ್ತ ಅಪಹಾರಕರು ನನ್ನ ಬಂಧುಗಳು. ಪಕ್ಷಪಾತ, ಮತ್ಸರ ಬುದ್ಧಿ, ಢಾಂಬಿಕತನ ಉಳ್ಳವರು ನನ್ನ ಪ್ರಾಣ ಸ್ನೇಹಿತರು. ಸೋಗಿನ ಸಾಧುಗಳು ನನಗೆ ಆಪ್ತರು. ಇನ್ನುಳಿದ ಸಜ್ಜನರು, ಸಾಧು ಸತ್ಪುರುಷರೆಲ್ಲ ನನ್ನ ವೈರಿಗಳು ಎಂದು ನುಡಿಯಲಾಗಿ, ಅದಕ್ಕೆ ಬ್ರಹ್ಮದೇವನು, ಸರಿ, ಹಾಗೆಯೇ ಆಗಲಿ. ನಿನ್ನ ಸ್ವಭಾವದಂತೆಯೇ ನೀನು ವರ್ತಿಸು. ಆದರೆ ನಿನಗೆ ಕೆಲವು ಸೂಕ್ತ ಸಲಹೆಗಳನ್ನು ಇಯುತ್ತೇನೆ. ಅವುಗಳನ್ನು ಲಕ್ಷ್ಯಗೊಟ್ಟು ಕೇಳಿಕೊಂಡು ಭೂಮಿಗೆ ತೆರಳು. ಅದೇನೆಂದರೆ, ನಿನ್ನ ಯುಗದಲ್ಲಿ ಮಾನವನಿಗೆ ಕೇವಲ 100 ವರ್ಷಗಳ ಆಯುಷ್ಯವನ್ನು ಇಟ್ಟಿದ್ದೇನೆ. ಮೊದಲಿನ ಯುಗಗಳಂತೆಯೇ ಅವರು ಸಹಸ್ರಾರು ವರ್ಷ ಬಾಳಿ ಬದುಕಲಾರರು. ಆದರೂ ಧ್ಯಾನ ಅನುಷ್ಠಾನ ಮಾಡುವವರು ತೀವ್ರ ಸದ್ಗತಿ ಹೊಂದುವರು. ಅಂಥವರಿಗೆ ನೀನು ಸಹಕಾರಿಯಾಗಿ ವರ್ತಿಸು ಎಂದು ಹೇಳಲು, ಅದಕ್ಕೆ ಕಲಿಯುಗವು, ದೇವಾ, ನೀನು ಯಾರಿಗೆ ಸಹಕಾರ ನೀಡೆಂದು ಹೇಳುತ್ತಿರುವೆಯೋ ಅಂಥ ಸಾಧು ಸಜ್ಜನರು ಸತ್ಯವಂತರು ನನಗೆ ವೈರಿಗಳೇ ಆಗಿರುತ್ತಾರೆ. ಅಂದ ಮೇಲೆ ಅವರಿಗೆ ನಾನು ಸಹಾಯ ಮಾಡುವುದಕ್ಕೆ ಹೇಗೆ ಸಾಧ್ಯ? ಅಲ್ಲದೆ ಅಂಥ ಧರ್ಮಾತ್ಮರಿರುವ ತಾಣಕ್ಕೆ ಹೋಗಲು ನನಗೆ ಧೈರ್ಯವಾದರೂ ಹೇಗೆ ಬಂದೀತು? ಈ ಬಗ್ಗೆ ನನಗೆ ನಿಜವಾಗಿಯೂ ಭೀತಿ ಉಂಟಾಗಿದೆ. ಅದರಲ್ಲಿಯೂ 50 ಕೋಟಿ ಯೋಜನದ ಭೂಮಂಡಲದಲ್ಲಿ ಭರತ ಖಂಡವೆಂಬುದು ಪುಣ್ಯಭೂಮಿಯಾಗಿದೆ. ಅಲ್ಲಿಗೆ ಹೋದರಂತೂ ನನಗೆ ನಿಶ್ಚಿತವಾಗಿ ಹೊಡೆತ ಬೀಳುವುದು. ಅಂದ ಮೇಲೆ ನಾನೆಂತು ಹೋಗಲಿ ಎಂದು ಪ್ರಶ್ನೆ ಮಾಡಿದನು. ಕಲಿಯಾಡಿದ ಮಾತುಗಳನ್ನು ಕೇಳಿ ಬ್ರಹ್ಮನು ನಸುನಕ್ಕು, ಎಲೈ ಕಲಿಯೇ, ನೀನು ಹೋಗುವಾಗ ಸಂಗಡ ಕಾಲಾತ್ಮಕನನ್ನು ಭೂಮಿಗೆ ಕರೆದುಕೊಂಡು ಹೋಗು. ಅವನ ಸಹಾಯದಿಂದ ಪ್ರಜೆಗಳಲ್ಲಿಯ ಧರ್ಮ ಬುದ್ಧಿಯನ್ನು ಕಳೆಯುವುದಕ್ಕೂ ಪುಣ್ಯವಂತರಲ್ಲಿ ಪಾಪ ಬುದ್ಧಿಯನ್ನು ಹುಟ್ಟಿಸುವುದಕ್ಕೂ ನಿನಗೆ ಅನುಕೂಲವಾಗುತ್ತದೆ ಎನ್ನಲು, ಅದಕ್ಕೆ ಕಲಿಯು, ಆದರೂ ಬ್ರಹ್ಮದೇವ, ಭೂಮಿಯಲ್ಲಿ ಹರಿಹರರ ಧ್ಯಾನ ಮಾಡುವವರು ಧರ್ಮಿಷ್ಠರು ಸಾಕಷ್ಟು ಜನರಿರುತ್ತಾರೆ. ಅಂಥವರು ನನ್ನ ವೈರಿಗಳಾದ್ದರಿಂದ ಅವರಿರುವ ಸ್ಥಾನಕ್ಕೆ ಹೋಗಲು ನನಗೆ ಭಯವೆನಿಸುತ್ತದೆ ಎಂದು ನುಡಿದನು. ಆಗ ಬ್ರಹ್ಮದೇವರು, ಎಲೈ ಕಲಿಯೇ, ಹೆಚ್ಚಿನ ಪುಣ್ಯ ಸಂಪಾದಿಸಿದ ಧರ್ಮಿಷ್ಠರಿಗೆ ಮಾತ್ರ ನೀನು ಅಂಜಬೇಕಾದದ್ದು ನ್ಯಾಯವೇ ಆಗಿದೆ. ಆದರೆ ನಿನ್ನ ಪ್ರವೇಶವಾದ ನಂತರ ಅಂಥ ಸತ್ಪುರುಷರು ಭೂಮಿಯಲ್ಲಿ ಉಳಿಯುವವರಾದರೂ ಎಷ್ಟು ಜನ? ಧರ್ಮದಿಂದ ನಡೆಯಬೇಕೆನ್ನುವವರಿಗಂತೂ ನಿನ್ನ ಉಪದ್ರವ ತಪ್ಪುವಂತಿಲ್ಲ. ಉಪದ್ರವ ಹೆಚ್ಚಾದರೆ ಅವನು ತಡೆಯಲಾರ. ಅಂದ ಮೇಲೆ ಅದರಲ್ಲಿ ಬಹುಸಂಖ್ಯಾಕರಿಗೆ ಈಶ್ವರ ಪ್ರಾಪ್ತಿಯೇ ಇಲ್ಲ. ಆದರೆ ಅಂತಃಕರಣ ಶುದ್ಧವಿದ್ದವನು ಮಾತ್ರ ನಿನ್ನ ಉಪದ್ರವಗಳನ್ನು ಸಹಿಸಿ ಪಾರಾಗುವನು. ನಿನ್ನ ದೋಷಗಳು ಆತನಿಗೆ ಅಂಟಲಾರವು.
ಹರಿಹರರ ಸ್ಮರಣೆ ಮಾಡುವವರಿಗೂ ಗುರು ಸೇವೆ ಮಾಡುವವರಿಗೂ ನಿನ್ನ ದೋಷ ತಗಲಕೂಡದು. ಅಲ್ಲದೆ ಗೋ ಬ್ರಾಹ್ಮಣ ಪರಿಪಾಲಕರಿಗೂ ಶಿವಭಕ್ತ, ವಿಷ್ಣುಭಕ್ತ, ತುಳಸಿ ಭಕ್ತ, ಗುರುಭಕ್ತ, ಶಾಸ್ತ್ರ ಪುರಾಣಗಳ ಶ್ರವಣ ಮಾಡುವವ, ಪಾರಾಯಣ ಮಾಡುವವ, ಧರ್ಮದಂತೆ ನಡೆಯುವವ ಇವರಾರ ಗೊಡವೆಗೂ ನೀನು ಹೋಗಕೂಡದು ಎಂದು ಆಜ್ಞಾಪಿಸಿದನು. ಅದಕ್ಕೆ ಕಲಿಯು, ಬ್ರಹ್ಮದೇವರೇ, ಗುರು ಮಹಿಮೆ ಎಂಥದ್ದು ಎನ್ನುವುದನ್ನು ನನಗೆ ವಿವರಿಸಿ ಹೇಳೆಂದು ಪ್ರಶ್ನೆ ಮಾಡಲು ಬ್ರಹ್ಮದೇವನು ಈ ರೀತಿ ಹೇಳುತ್ತಾನೆ. ಅದೇನೆಂದರೆ, ಕಲಿಪುರುಷನೇ ಕೇಳು. ಗುರು ಶಬ್ದದೊಳಗಿನ ಗಕಾರ ಸಿದ್ಧಿದಾಯಕವಾಗಿರುವುದಲ್ಲದೆ ಇದರಲ್ಲಿ ಗಣೇಶ, ಅಗ್ನಿ, ವಿಷ್ಣು, ಗುರು ಈ ಬಗೆಯ 4 ದೈವೀ ಶಕ್ತಿಗಳಿಂದ ಕೂಡಿಕೊಂಡಿರುತ್ತದೆ. ಉಕಾರ ವಿಷ್ಣುವಿನ ಅವ್ಯಕ್ತ ವಿಷ್ಣು ಸ್ವರೂಪವಾಗಿದೆ. ರಕಾರಕ್ಕೆ ಶಾಪವನ್ನು ನಾಶ ಮಾಡುವವನು ಎಂದು ಅರ್ಥವಾಗುತ್ತದೆ. ಅಲ್ಲದೆ ಗುರು ಎಂಬ ಶಬ್ದದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಅಗ್ನಿ, ಶಾರಂಗಧರ ಇವರೆಲ್ಲರೂ ಅಡಕವಾಗಿರುತ್ತಾರೆ. ವಿವೇಕ, ಧರ್ಮ, ಭಕ್ತಿ, ವೈರಾಗ್ಯ ಇವುಗಳಿಗೆಲ್ಲ ಗುರುವೇ ಮಾರ್ಗದರ್ಶಕನಾಗಿರುವುದರಿಂದ ತ್ರಿಮೂರ್ತಿ ಹಾಗೂ ಸಕಲ ದೇವತೆಗಳಿಗಿಂತಲೂ ಗುರುನಾಥನೇ ಹೆಚ್ಚಿನವನು. ಅವನನ್ನು ಸೇವಿಸುವುದರಿಂದ ಸಕಲ ಸಿದ್ಧಿಗಳು ಸುಲಭವಾಗಿ ನೆರವೇರುವವು. ಅದಕ್ಕಾಗಿಯೇ ಗುರುಪಿತಾ ಗುರುರ್ಮಾತಾ ಗುರುರ್ದೇವ ಪರಶಿವಃ ಶಿವೇರುಷ್ಟೇ ಗುರುಸ್ತ್ರಾತ ಗುರವೂರುಷ್ಟೇ ನ ಕಶ್ಚನ ಎಂದು ಹೇಳಿದ್ದಾರೆ. ಅಂದರೆ ಗುರುವೇ ತಂದೆ, ಗುರುವೇ ತಾಯಿ, ಗುರುವೇ ಆ ಪರಶಿವನ ಸಗುಣ ಸ್ವರೂಪನು. ಒಂದು ವೇಳೆ ಶಿವನು ಸಿಟ್ಟಾದರೆ ಅಂಥವನನ್ನು ಕಾಯಲು ಗುರುವು ಸಮರ್ಥನಾಗಿರುತ್ತಾನೆ. ಆದರೆ ಗುರುವು ಕೋಪಿಸಿದರೆ ಮಾತ್ರ ಅಂಥವರನ್ನು ರಕ್ಷಿಸಿಕೊಳ್ಳುವುದಕ್ಕೆ ಪ್ರತ್ಯಕ್ಷ ಪರಮಾತ್ಮನಿಂದಲೂ ಶಕ್ಯವಿಲ್ಲ ಎಂದು ಹೇಳಿದ್ದಾರೆ. ಇಂಥ ಸದ್ಗುರುವಿನ ಕೃಪೆಯನ್ನು ಸಂಪಾದಿಸಿದವನ ಪುಣ್ಯಕ್ಕೆ ಎಣಿಕೆಯೇ ಇಲ್ಲ. ಕಲಿಯೇ, ನಿನಗೆ ಗುರು ಮಹಿಮೆಯ ಬಗ್ಗೆ ಇನ್ನೂ ಒಂದು ಶ್ರುತಿ ಶ್ಲೋಕ ಹೇಳುತ್ತೇನೆ, ಲಕ್ಷ್ಯಗೊಟ್ಟು ಕೇಳು. ಗುರುಂ ವಿನಾ ನ ಶ್ರವಣಂ ಭವೇತ್ ಕಸ್ಯಾಪಿ ಕಸ್ಯಚಿತ್ ವಿನಾ ಕರ್ಣೇನ ಶಾಸ್ತ್ರಸ್ಯ ಶ್ರವಣಂ ತತ್ ಕುತೋ ಭವೇತ್. ಇದರ ಅರ್ಥವೇನೆಂದರೆ, ಗುರುವಿಲ್ಲದೆ ಯಾವ ವ್ಯಕ್ತಿಯೂ ಏನನ್ನೂ ಶ್ರವಣ ಮಾಡಲಿಕ್ಕೆ ಆಗದು. ಶ್ರವಣವಾದರೆ ಮಾತ್ರ ಮನುಷ್ಯನಿಗೆ ಶಾಸ್ತ್ರಗಳನ್ನು ತಿಳಿದುಕೊಂಡು ಜೀವನ್ಮುಕ್ತಿ ಪಡೆಯುವುದಕ್ಕೆ ಸಾಧ್ಯವಾದೀತೇ ಹೊರತು ಗುರುವಿಲ್ಲದವನ ಬಾಳು ಕಿವಿಗಳು ಕೇಳಿಸದ ಕಿವುಡನೋಪಾದಿಯಲ್ಲಿ ನಿಷ್ಫಲವಾದದ್ದೇ ಸರಿ ಎಂದು ಹೇಳಿದ್ದಾರೆ. ಈ ಕಾರಣದಿಂದಲೇ ಗುರುವು ಪ್ರಕಾಶ, ಜ್ಞಾನಮಯ ಜ್ಯೋತಿಯ ಸ್ವರೂಪನೆಂದು ತಿಳಿಯಲ್ಪಡುತ್ತಾನೆ. ಗುರು ಸೇವೆಯಿಂದ ಸಕಲ ವಿದ್ಯೆಗಳೂ ಸಿದ್ಧಿಯಾಗುವವು. ಈ ಬಗೆಗೆ ಪೂರ್ವಕಾಲದಲ್ಲಿ ನಡೆದ ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳು. ಬಹುದಿನಗಳ ಹಿಂದಿನ ಸಂಗತಿ. ಗೋದಾವರಿ ತಟಾಕದಲ್ಲಿ ಆಂಗಿರಸ ಮಹಾಮುನಿಯು ಆಶ್ರಮವಾಸಿಯಾಗಿ ಇರುತ್ತಿದ್ದನು. ಅಲ್ಲಿ ದೊಡ್ಡ ದೊಡ್ಡ ಮರಗಳಿಂದ ಒಡಗೂಡಿದ ಅರಣ್ಯವಿತ್ತು. ಆ ಅರಣ್ಯದಲ್ಲಿ ಕಸ್ತೂರಿ ಮೃಗ, ಜಿಂಕೆ ಮುಂತಾದ ವನ್ಯ ಪ್ರಾಣಿಗಳು ವಾಸ ಮಾಡುತ್ತಿದ್ದವು. ಬ್ರಹ್ಮರ್ಷಿಗಳೇ ಮೊದಲಾದ ಎಷ್ಟೋ ಜನರು ಅಲ್ಲಿ ತಪಸ್ಸು ಮಾಡುತ್ತಿದ್ದರು. ಅದರಲ್ಲಿ ಪೈಲ ಋಷಿಯ ಮಗನಾದ ವೇದಧರ್ಮ ಎಂಬ ಹೆಸರಿನ ವಿದ್ಯಾವಂತನಾದ ಬ್ರಾಹ್ಮಣನಿದ್ದನು. ಅವನಲ್ಲಿ ಎಷ್ಟೋ ಜನ ಶಿಷ್ಯರು ವೇದಶಾಸ್ತ್ರಗಳ ಜ್ಞಾನ ಪಡೆಯುವುದಕ್ಕಾಗಿ ಅಧ್ಯಯನ ಮಾಡಲು ಬಂದಿದ್ದರು. ಅದರಲ್ಲಿ ಸಂದೀಪಕನೆಂಬ ಹೆಸರಿನ ಓರ್ವ ಶಿಷ್ಯನು ಗುರುಸೇವೆ ಮಾಡುವುದರಲ್ಲಿ ಪ್ರಸಿದ್ಧನಾಗಿದ್ದನು. ನಿತ್ಯವೂ ಗುರುಸೇವೆ ಮಾಡುತ್ತಾ ವೇದಶಾಸ್ತ್ರಗಳನ್ನು ಮನಃಪೂರ್ವಕವಾಗಿ ಅಭ್ಯಾಸ ಮಾಡುತ್ತಿದ್ದನು. ಹೀಗಿರುತ್ತಾ ಇರಲು ಒಂದು ದಿನ ವೇದಧರ್ಮನು ತನ್ನ ಶಿಷ್ಯರನ್ನೆಲ್ಲ ಹತ್ತಿರ ಕರೆದು, ನನ್ನ ಪ್ರೀತಿಯ ಶಿಷ್ಯರೇ, ನಿಮಗೆ ನನ್ನ ಮೇಲೆ ನಿಜವಾದ ಭಕ್ತಿ ಪ್ರೀತಿಗಳಿದ್ದುದೇ ಆದರೆ ನೀವು ನನ್ನದೊಂದು ವಚನ ಪಾಲಿಸಬೇಕು ಎಂದು ನುಡಿಯಲಾಗಿ ಆ ಶಿಷ್ಯರೆಲ್ಲರೂ ಬಹು ಶ್ರದ್ಧೆ ಉತ್ಸಾಹಭರಿತರಾಗಿ, ಗುರುಗಳೇ, ತಾವು ನಮ್ಮ ಉದ್ಧಾರಕರು, ತಮ್ಮ ಆಜ್ಞೆ ಪಾಲಿಸುವುದು ನಮ್ಮ ಕರ್ತವ್ಯವಾಗಿದೆ. ಗುರು ಆಜ್ಞೆಯನ್ನು ಮನ್ನಿಸಿ ನಡೆಯಲಾರದ ಶಿಷ್ಯನು ಘೋರವಾದ ರೌರವ ನರಕವನ್ನು ಅನುಭವಿಸಬೇಕಾಗುತ್ತದೆ. ಅದಕ್ಕಾಗಿ ತಮ್ಮ ಆಜ್ಞೆ ಏನಿದ್ದರೂ ನಾವು ಅಂಗೀಕರಿಸಲು ಸಿದ್ಧರಾಗಿದ್ದೇವೆಂದು ನುಡಿದರು. ಅವರ ಉತ್ತರವನ್ನು ಕೇಳಿ ವೇದಧರ್ಮನು ತುಂಬ ಸಂತೋಷಭರಿತನಾಗಿ, ಮಕ್ಕಳೇ ಕೇಳಿರಿ, ನಾನು ಪೂರ್ವದಲ್ಲಿ ಕಳೆದ ಸಾವಿರಾರು ಜನ್ಮಗಳಲ್ಲಿ ಅಗಣಿತವಾದ ಪಾಪಕರ್ಮಗಳನ್ನು ಮಾಡಿದ್ದೇನೆ. ಇದುವರೆಗೆ ನಾನು ಮಾಡಿದ ಪೂಜಾ ಅನುಷ್ಠಾನಗಳಿಂದ ಅವುಗಳಲ್ಲಿ ಅನೇಕ ಪಾಪಗಳನ್ನು ಕಳೆದುಕೊಂಡಿದ್ದೇನೆ. ಇನ್ನು ನಾನು ಈ ದೇಹದಿಂದ ಭೋಗಿಸಿಯೇ ಕಳೆದುಕೊಳ್ಳಬೇಕಾಗಿರುವಂತಹ ಕೆಲವು ವಿಶಿಷ್ಟ ಪಾಪಗಳು ನನ್ನ ಹೆಸರಿನಲ್ಲಿ ಸಂಚಿತವಾಗಿಯೇ ಉಳಿದುಕೊಂಡಿವೆ. ಅವುಗಳನ್ನು ನಾವು ಇದೇ ದೇಹದಿಂದಲೇ ಅನುಭವಿಸಿ ತೀರಬೇಕು. ಇಲ್ಲವಾದರೆ ನನಗೆ ಜೀವನ್ಮುಕ್ತಿ ದೊರಕಲಾರದು. ಆ ಪಾಪಗಳನ್ನು ಅನುಭವಿಸುವುದಕ್ಕಾಗಿಯೇ ನಾನು ಮತ್ತೊಮ್ಮೆ ಜನ್ಮ ಹೊಂದಿ ಬರಬೇಕಾಗುತ್ತದೆ. ಈ ಪಾಪಗಳನ್ನು ಕಳೆದುಕೊಳ್ಳಲು ಶ್ರೀಕಾಶಿಯೇ ಉತ್ತಮ ಸ್ಥಳವೆಂದು ಶಾಸ್ತ್ರಗಳು ಹೇಳುತ್ತವೆ. ಆದ ಕಾರಣ ನೀವು ನನ್ನನ್ನೀಗ ಕಾಶಿ ಕ್ಷೇತ್ರಕ್ಕೆ ಕರೆದೊಯ್ಯಬೇಕು. ಅಲ್ಲಿ ನನ್ನ ದೇಹದಿಂದ ನಾನು ಪಾಪವನ್ನು ಅನುಭವಿಸುತ್ತೇನೆ. ನೀವು ಮಾತ್ರ ಆಗ ನನ್ನನ್ನು ಚೆನ್ನಾಗಿ ಆರೈಕೆ ಮಾಡಿ ರಕ್ಷಿಸಬೇಕಾಗುತ್ತದೆ. ನಿಮ್ಮಲ್ಲಿ ಅಂಥ ಸಮರ್ಥ ಶಿಷ್ಯರು ಯಾರಾದರೂ ಇದ್ದರೆ ಮುಂದೆ ಬಂದು ಈ ಸೇವಾ ಕಾರ್ಯವನ್ನು ತೀವ್ರ ಸ್ವೀಕರಿಸಬೇಕು ಎಂದು ಆಜ್ಞೆ ಮಾಡಿದನು. ಆಗ ಗುರು ಸೇವಾ ದುರಂಧರನಾದಂತಹ ಆ ಸಂದೀಪಕನೆಂಬ ಶಿಷ್ಯನು ಮುಂದೆ ಬಂದು ಗುರುಗಳಿಗೆ ನಮಸ್ಕರಿಸಿ, ಗುರುಗಳೇ,
ಪಾಪ ಫಲವನ್ನು ಅನುಭವಿಸುವಾಗ ದೇಹವು ದುರ್ಬಲವಾಗುವುದು, ದುಃಖವು ಹೆಚ್ಚಾಗುವುದು. ಆದ ಕಾರಣ ದೇಹದಲ್ಲಿ ಶಕ್ತಿ ಇರುವಾಗಲೇ ಆ ಸಂಚಿತ ಕರ್ಮವನ್ನು ಕಳೆದುಕೊಳ್ಳುವುದೇ ವಿಹಿತವು. ತಾವು ನನಗೆ ಸಂಕೋಚವಿಲ್ಲದೆ ಆಜ್ಞೆ ಮಾಡಿರಿ. ನಾನು ಸ್ವತಃ ತಮ್ಮೊಡನೆ ಕಾಶಿಯಲ್ಲಿ ಉಳಿದುಕೊಂಡು ಶಕ್ತಿ ಮೀರಿ ತಮ್ಮ ಸೇವೆ ಮಾಡಿ ಕೃತಾರ್ಥನಾಗುತ್ತೇನೆ ಎಂದು ನುಡಿಯಲಾಗಿ ವೇದಧರ್ಮನು ಆ ಶಿಷ್ಯನ ಮಾತು ಕೇಳಿ ಬಹುತೃಪ್ತಿಪಟ್ಟು ಹೀಗೆ ಹೇಳಿದನು: ವತ್ಸ, ನಾನು ನನ್ನ ಕರ್ಮ ಕಳೆದುಕೊಳ್ಳುವುದಕ್ಕಾಗಿ ದಲಿತ ಕುಷ್ಠವೆಂಬ ಭೀಕರ ರೋಗಕ್ಕೆ ಬಲಿಯಾಗಿ 21 ವರ್ಷಗಳ ಪರ್ಯಂತ ನಾನು ಈ ದುಃಖವನ್ನು ಅನುಭವಿಸಬೇಕಾಗುವುದು. ಅಲ್ಲಿಯವರೆಗೂ ನನ್ನನ್ನು ಹೂವಿನಂತೆ ಜೋಪಾನ ಮಾಡಿಕೊಂಡು ಆರೈಕೆ ಮಾಡುವ ಸೇವಾ ಬುದ್ಧಿ, ದೃಢ ಮನಸ್ಸುಗಳು ನಿನ್ನಲ್ಲಿ ಇದ್ದರೆ ಮಾತ್ರ ಈ ಕಾರ್ಯಕ್ಕೆ ಕೈ ಹಾಕು, ಇಲ್ಲವಾದರೆ ಬೇಡ ಎಂದು ನುಡಿಯಲಾಗಿ ಗುರುಭಕ್ತನಾದ ಆ ಸಂದೀಪನು, ಗುರುದೇವ, ವಯಸ್ಸಾದ ತಮ್ಮ ದೇಹವನ್ನು ಈ ಪಾಪ ಕ್ಷಾಲನೆಗಾಗಿ ಬಳಲಿಸುವುದು ಬೇಡ. ಒಂದು ವೇಳೆ ಆ ಪಾಪ ಫಲವನ್ನು ನನಗೆ ನೀಡಲು ಬರುವಂತಿದ್ದರೆ ನನಗದನ್ನು ಕೊಟ್ಟು ಬಿಡಿರಿ. ನಾನು ಸ್ವಸಂತೋಷದಿಂದ 21 ವರ್ಷಗಳವರೆಗೆ ಕುಷ್ಠರೋಗಿಯೂ ಹೆಳವನೂ ಕುರುಡನೂ ಆಗಿ ಬಾಳುತ್ತಾ ಆ ಪಾಪ ಫಲವನ್ನು ಅನುಭವಿಸಿ ತೀರುತ್ತೇನೆ. ದಯವಿಟ್ಟು ನನಗದನ್ನು ಕೊಟ್ಟು ತಾವು ನಿಶ್ಚಿಂತರಾಗಿರಿ ಎಂದು ಗುರುಗಳ ಪಾದ ಹಿಡಿದುಕೊಳ್ಳಲಾಗಿ ವೇದಧರ್ಮನು ಆ ಶಿಷ್ಯನ ತ್ಯಾಗ ನಿರ್ಧಾರಗಳಿಗಾಗಿ ಬಹು ಸಂತೋಷಪಟ್ಟು ಹೀಗೆ ಹೇಳಿದನು: ವತ್ಸ, ದೇವಾನುದೇವತೆಗಳಿಗೆ ಸಹಿತ ತಮ್ಮ ಕರ್ಮಫಲವನ್ನು ಬೇರೊಬ್ಬರಿಗೆ ಅನುಭವಿಸಲಿಕ್ಕೆ ಕೊಡಲು ಬರುವಂತಿಲ್ಲ. ನಾವು ಮಾಡಿದ್ದನ್ನು ನಾವು ಸ್ವತಃ ನಮ್ಮ ದೇಹದಿಂದಲೇ ಅನುಭವಿಸಿ ಪಾಪ ಪರಿಹಾರ ಮಾಡಿಕೊಳ್ಳಬೇಕು. ಇದರ ಹೊರತು ಗತ್ಯಂತರವಿಲ್ಲ. ಆದ ಕಾರಣ ನೀನು ತತ್ಕ್ಷಣವೇ ನನ್ನನ್ನು ಕಾಶಿ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗು ಎಂದು ಆಜ್ಞೆ ಮಾಡಿದನು. ನಂತರ ಸಂದೀಪಕನು ತಡ ಮಾಡದೆ ಗುರುವಾಜ್ಞೆಯ ಮೇರೆಗೆ ಅವರನ್ನು ಕರೆದುಕೊಂಡು ಕಾಶಿ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ಮಣಿಕರ್ಣಿಕಾ ಘಾಟಿನ ಉತ್ತರ ಭಾಗದಲ್ಲಿ ಕುಂಬಳೇಶ್ವರನ ಸಮೀಪದಲ್ಲಿ ಗುರು ಶಿಷ್ಯರಿಬ್ಬರೂ ವಾಸ ಮಾಡತೊಡಗಿದರು. ಬಳಿಕ ಗುರುದೇವನು ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನನ್ನು ಭಕ್ತಿಯಿಂದ ಪೂಜಿಸಿಕೊಂಡು ಬಂದು ತನ್ನ ಪೂರ್ವಜನ್ಮದ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲು ಆರಂಭಿಸಿದನು. ಸ್ವಲ್ಪ ಅವಧಿಯಲ್ಲಿ ವೇದಧರ್ಮನಿಗೆ ಕುಷ್ಠರೋಗವು ಆವರಿಸಿತು. ಆತನ ದೃಷ್ಟಿಯೂ ಇಂಗಿ ಹೋಯಿತು. ನಂತರ ಕಾಲುಗಳು ನಡೆಯಲು ಬಾರದಂತಾಗಿ ತುಂಬಾ ದುಃಖ ಪಡತೊಡಗಿದನು. ಸಂದೀಪನು ಮಾತ್ರ ಗುರು ಸೇವೆಯಲ್ಲಿ ಯಾವ ವ್ಯತ್ಯಯವೂ ಬಾರದಂತೆ ತನ್ನ ಗುರುವೇ ವಿಶ್ವೇಶ್ವರ ಸ್ವರೂಪವೆಂಬ ಭಾವನೆಯಿಂದ ನಿತ್ಯವೂ ಆತನ ಸೇವೆ ಮಾಡುತ್ತಿದ್ದನು. ಮುಂದೆ ಗುರುವಿನ ರೋಗವು ಇನ್ನೂ ಉಲ್ಬಣಗೊಳ್ಳತೊಡಗಿತು. ಆತನ ದೇಹದಿಂದ ಕೀವು, ರಕ್ತ ಮತ್ತು ಕ್ರಿಮಿಗಳಿಗೆ ಆಗರವಾಯಿತು. ಅಲ್ಲದೆ ಮತ್ತೆ ಆತನಿಗೆ ಮಲರೋಗವೂ ಸೇರಿಕೊಂಡಿತು. ಆದರೂ ಸಂದೀಪನು ಗುರುವಿಗೆ ನಿತ್ಯವೂ ಸ್ನಾನ ಮಾಡಿಸಿ ಬೇಸರವಿಲ್ಲದೆ ಆತನ ಸೇವಾ ಕಾರ್ಯ ಮುಗಿಸಿ ಬ್ರಾಹ್ಮಣರ ಬೀದಿಗಳಲ್ಲಿ ಭವತಿ ಭಿಕ್ಷಾಂ ದೇಹಿ ಎಂದು ಭಿಕ್ಷಾನ್ನವನ್ನು ಯಾಚಿಸಿ ತಂದು ತನ್ನ ಗುರುವಿಗೆ ಊಟ ಮಾಡಿಸುತ್ತಿದ್ದನು. ಗುರುವೇ ವಿಶ್ವನಾಥನೆಂಬ ದೃಢ ನಿಶ್ಚಯದಿಂದ ನಿತ್ಯವೂ ಆತನನ್ನು ಪೂಜಿಸುತ್ತಿದ್ದನು. ರೋಗದಿಂದ ಬಹುಕಾಲದಿಂದಲೂ ಪೀಡಿತನಾದ ಮನುಷ್ಯನು ಎಂಥ ಸಾತ್ವಿಕನಾದರೂ ಸಂಯಮನ ಕಳೆದುಕೊಳ್ಳುತ್ತಾನೆಂಬ ಮಾತು ಸುಳ್ಳಲ್ಲ. ಅದೇ ಪ್ರಕಾರ ವೇದಧರ್ಮನು ಕೂಡ ವ್ಯಾಧಿಯ ಪೀಡೆಯಿಂದ ಬೇಸತ್ತು ಅತಿ ಕ್ರೂರನಾಗತೊಡಗಿದನು. ಆತನ ಸ್ವಭಾವವು ಶೀಘ್ರ ಕೋಪಕ್ಕೆ ಇಳಿಯಿತು. ಒಂದು ದಿನ ಸಂದೀಪಕನು ಭಿಕ್ಷೆ ಬೇಡಿ ತಂದ ಅನ್ನವನ್ನು ಸ್ವೀಕರಿಸಿ ಗುರುಗಳೇ ಎಂದು ಊಟಕ್ಕಿಟ್ಟು ನಮಸ್ಕರಿಸಿದಾಗ ಗುರುವು ಆ ಅನ್ನವನ್ನು ಬೀಸಿ ಒಗೆದು ಕೋಪದಿಂದ, ಇಷ್ಟೇ ಅನ್ನವನ್ನು ತಂದಿರುವೆಯಲ್ಲ, ಇಷ್ಟರಿಂದ ನನ್ನ ಹೊಟ್ಟೆಯಾದರೂ ತುಂಬೀತೆ ಎಂಬ ವಿಚಾರವಾದರೂ ಬರಬಾರದೆ ನಿನಗೆ, ಹೋಗು, ಇಂದು ನಾನು ಊಟವನ್ನೇ ಮಾಡುವುದಿಲ್ಲ ಎಂದು ಮುನಿಸಿಕೊಂಡು ಅಳಹತ್ತಿ ಬಿಟ್ಟನು. 2ನೇ ದಿವಸ ಸಂದೀಪಕನು ಬಹಳಷ್ಟು ಅನ್ನವನ್ನು ಯಾಚಿಸಿ ತಂದಾಗ, ಇಂದು ಮೃಷ್ಟಾನ್ನವನ್ನೇಕೆ ತರಲಿಲ್ಲ? ನಿತ್ಯವೂ ಇಂಥ ಸ್ವಾದರಹಿತ ಅನ್ನ ಉಂಡು ನನಗೆ ಬೇಸರವಾಗುವುದಿಲ್ಲವೇ ಎಂದು ಕೋಪ ಮಾಡುತ್ತಿದ್ದನು. ಒಟ್ಟಾರೆ ನಿತ್ಯವೂ ಊಟ ಮಾಡುವಾಗ ಒಂದಿಲ್ಲೊಂದು ರೀತಿಯಿಂದ ಗುರುವಿನ ತಕರಾರು ಇದ್ದೇ ಇರುತ್ತಿತ್ತು. ಅವಾಚ್ಯ ಶಬ್ದಗಳಿಂದ ಬೈಯುವುದು, ಒಂದೊಂದು ದಿನ ಹೊಡೆಯುವುದು, ಮತ್ತೊಂದು ದಿನ ಅತಿ ಪ್ರೀತಿಯಿಂದ ಮೈದಡುತ್ತಾ, ಅಪ್ಪಾ ಸಂದೀಪಕ, ನನ್ನ ಸಲುವಾಗಿ ನೀನು ಎಷ್ಟೊಂದು ಕಷ್ಟಪಡುತ್ತಿರುವೆಯೋ ಕಂದ ಎಂದು ವಾತ್ಸಲ್ಯ ಮಾಡುವುದು, ಇವೆಲ್ಲ ಸಂದೀಪಕನಿಗೆ ನಿತ್ಯ ರೂಢಿಯಾಗಿ ಬಿಟ್ಟವು. ಇದಕ್ಕೆಲ್ಲ ತನ್ನ ಗುರುವು ದೀರ್ಘವ್ಯಾಧಿಯಿಂದ ಬಳಲಿ ಬೆಂಡಾದುದೇ ಕಾರಣವೆಂದು ಅರಿತಂತಹ ಸಂದೀಪಕನು ವೇದಧರ್ಮನ ಯಾವ ಗುಣದೋಷಗಳನ್ನೂ ಎಣಿಸದೆ ತನ್ನ ಗುರುವು ಪ್ರತ್ಯಕ್ಷ ಶಿವಸ್ವರೂಪನೆಂಬ ಭಾವನೆಯಿಂದ ನಿತ್ಯವೂ ಬೇಸರಿಸದೆ ಸೇವೆ ಮಾಡುತ್ತಿದ್ದನು. ಆತನು ಕಾಶಿ ಕ್ಷೇತ್ರದಲ್ಲಿ ವಿಶ್ವನಾಥನ ಸಮೀಪದಲ್ಲಿಯೇ ವಾಸಿಸುತ್ತಿದ್ದರೂ ಅಷ್ಟೊಂದು ದೀರ್ಘಾವಧಿಯಲ್ಲಿ ತನ್ನ ಗುರು ಸೇವೆ ಮಾಡುವುದನ್ನು ಬಿಟ್ಟು ಒಂದು ದಿನವಾದರೂ ಅಲ್ಲಿಯ ತೀರ್ಥಯಾತ್ರೆ ಮಾಡಲಿಲ್ಲ. ವಿಶ್ವೇಶ್ವರನ ದರ್ಶನ ಪಡೆಯಲಿಲ್ಲ. ತನ್ನ ಗುರುವೇ ವಿಶ್ವೇಶ್ವರನೆಂಬ ನಿಶ್ಚಿತ ಭಾವವು ಆತನಲ್ಲಿ ಒಡಮೂಡಿಬಿಟ್ಟಿದ್ದಿತು. ಯಾಕೆಂದರೆ ಶ್ರುತಿವಾಕ್ಯಗಳಲ್ಲಿ ನ ತೀರ್ಥಯಾತ್ರಾ ನ ಚ ದೇವಯಾತ್ರಾ ನ ದೇಹಯಾತ್ರಾ ನ ಚ ಲೋಕಯಾತ್ರಾ ಅಹರ್ನಿಶಂ ಬ್ರಹ್ಮ ಹರೀಶ ಬುದ್ಧಿಯ ಗುರುಂ ಪ್ರಸನ್ನೋ ನಹಿ ಸೇವ್ಯ ಮನ್ಯತ್. ಅಂದರೆ ಉತ್ತಮನಾದ ಶಿಷ್ಯನಿಗೆ ತೀರ್ಥಯಾತ್ರೆ, ದೇವಯಾತ್ರೆ, ದೇಹಯಾತ್ರೆ, ಲೋಕಯಾತ್ರೆ ಯಾವುದೂ ಅವಶ್ಯವಾಗಿಲ್ಲ. ಹರಿಹರ ಬ್ರಹ್ಮ ಈ ತ್ರೈಮೂರ್ತಿಗಳ ಸಾಕಾರ ರೂಪನಾಗಿರುವ ಸದ್ಗುರುವಿನ ಸೇವೆ ಮಾಡಿ ಪ್ರಸನ್ನಗೊಳಿಸಿಕೊಳ್ಳುವುದರಲ್ಲಿಯೇ ಆತನಿಗೆ
ಮೇಲ್ಕಾಣಿಸಿದ ಎಲ್ಲ ಯಾತ್ರೆಗಳ ಫಲವು ಸುಲಭವಾಗಿಯೇ ಲಭಿಸಿಬಿಡುತ್ತದೆ. ಆದ್ದರಿಂದ ಆತನು ಅಂಥದ್ದಕ್ಕೆ ಮನಸ್ಸು ಮಾಡಲಾರನೆಂದು ಹೇಳಿದ್ದಾರೆ. ಅದಕ್ಕಾಗಿಯೇ ಗುರು ಸೇವಾ ನಿರತನಾದ ಆ ಸಂದೀಪಕನು ಗುರುದೇವನನ್ನು ಹೊರತುಪಡಿಸಿ ಇನ್ನೊಬ್ಬ ದೇವರತ್ತ ತನ್ನ ಲಕ್ಷ್ಯವನ್ನ ತಿರುಗಿಸಲಿಲ್ಲ. ಇಂತು ಆ ಶಿಷ್ಯೋತ್ತಮನು ಗುರುಸೇವೆಯಲ್ಲಿ ತನ್ನ ಮನವನ್ನು ಲೀನಗೊಳಿಸಿ ಆನಂದದಿಂದ ಕಾಲ ಕಳೆಯುತ್ತಿರಲು ಶಿವನು ಆತನ ಗುರುಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದನು. ವತ್ಸ ಸಂದೀಪಕನೇ, ನಿನ್ನ ಗುರುಭಕ್ತಿಯನ್ನು ಕಂಡು ನಾನು ಸಂತುಷ್ಟನಾಗಿದ್ದೇನೆ. ನಿನಗೆ ಬೇಕಾದ ವರವನ್ನು ಬೇಡಿಕೋ ಎಂದು ಹೇಳಿದನು. ಆಗ ಸಂದೀಪಕನು ಆ ಪಿನಾಕಪಾಣಿಗೆ ವಿನಯದಿಂದ ನಮಸ್ಕರಿಸಿ, ಜಗದ್ವಂದ್ಯನಾದ ಪರಮಾತ್ಮನೇ, ನಿನಗೆ ನನ್ನ ಅನೇಕ ಕೃತಜ್ಞತೆಗಳಿರಲಿ. ಆದರೆ ಪ್ರಭುವೇ, ನನ್ನ ಗುರುದೇವನನ್ನು ವಿಚಾರಿಸಿ ಅವರ ಅನುಮತಿ ಪಡೆಯದೆ ನಾನು ವರವನ್ನು ತೆಗೆದುಕೊಳ್ಳಲಾರೆ ಎಂದು ಸ್ಪಷ್ಟವಾಗಿ ಹೇಳಿದನು. ಮತ್ತು ತನ್ನ ಗುರುವಿನ ಹತ್ತಿರ ಹೋಗಿ ಶಿವನು ತನಗೆ ಪ್ರತ್ಯಕ್ಷವಾಗಿ ವರ ಕೇಳಿಕೊಳ್ಳಲು ತಿಳಿಸಿದ ವಿಷಯವನ್ನೆಲ್ಲ ಸಾಧ್ಯಂತವಾಗಿ ತಿಳಿಸಿದನು. ಹಾಗೂ ಗುರುದೇವ, ನಿಮ್ಮ ಈ ಭಯಾನಕವಾದ ವ್ಯಾಧಿಯು ತಕ್ಷಣವೇ ಪರಿಹಾರವಾಗುವಂತೆ ಶಿವನಿಂದ ವರ ಪಡೆದುಕೊಳ್ಳುವುದಕ್ಕೆ ಅನುಮತಿ ನೀಡುವಿರಾ ಎಂದು ಪ್ರಶ್ನೆ ಮಾಡಿದನು. ತಕ್ಷಣವೇ ವೇದಧರ್ಮನು ಸಿಟ್ಟಿಗೆದ್ದು, ಎಲ್ಲೋ ಮತಿಗೇಡಿಯೇ, ನನ್ನ ಕರ್ಮವನ್ನು ನನ್ನ ದೇಹದಿಂದಲೇ ಅನುಭವಿಸಿ ತೀರಿಸಬೇಕೆಂದು ನಾನು ಈ ಮೊದಲೇ ಹೇಳಿದ್ದು ನಿನಗೆ ನೆನಪಿಲ್ಲವೇ? ಹೋಗು, ಆ ಶಿವನಿಗೆ ನಿನ್ನ ವರವನ್ನು ನಾನು ಸ್ವೀಕರಿಸಲಾರೆನೆಂದು ಹೇಳಿ ಕಳಿಸು ಎಂದು ನುಡಿದನು. ಸಂದೀಪಕನು ಮತ್ತೆ ಶಿವನನ್ನು ಸಂಧಿಸಿ ಹಾಗೆ ಹೇಳಿದಾಗ ಪರಮಾತ್ಮನು ನಿರುಪಾಯನಾಗಿ ತಿರುಗಿ ಹೋಗಲೇಬೇಕಾಯಿತು. ಶಿವನು ನಿರ್ವಾಣ ಮಂಟಪಕ್ಕೆ ಹೋಗಿ ಸಂದೀಪಕನ ಗುರುಭಕ್ತಿಯ ವಿಷಯವಾಗಿ ವಿಷ್ಣುವಿನೆದುರು ಬಹು ಪ್ರಶಂಸೆ ಮಾಡಿದನು. ಅದನ್ನು ಕೇಳಿ ಶ್ರೀಮನ್ನಾರಾಯಣನು ಚಕಿತಗೊಂಡು ಆ ಗುರು ಶಿಷ್ಯರಿಬ್ಬರನ್ನೂ ತಾನು ಸ್ವತಃ ಹೋಗಿ ನೋಡಿ ಆನಂದಿಸುವೆನೆಂದು ಶಿವನಿಗೆ ತಿಳಿಸಿ ಕಾಶಿ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ದೀಪಕನು ಕಾಯ ವಾಚ ಮನಸ ಗುರು ಸೇವೆ ಮಾಡುತ್ತಿರುವುದನ್ನು ಕಂಡು ವಿಷ್ಣುವಿಗೂ ಪರಮಾನಂದವಾಯಿತು. ಆತನು ದೀಪಕರನ್ನ ಒಬ್ಬನನ್ನೇ ತನ್ನ ಹತ್ತಿರ ಕರೆದು ತನ್ನ ನಿಜರೂಪ ತೋರಿಸಿ, ನಿನ್ನ ಗುರುಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಿನಗೇನು ಬರಬೇಕೋ ಕೇಳಿಕೋ ಎಂದನು. ಆಗ ಸಂದೀಪಕನು ಶ್ರೀಮನ್ನಾರಾಯಣನಿಗೆ ಭಕ್ತಿಯಿಂದ ನಮಿಸಿ, ದೇವ ಋಷಿಕೇಶನೇ, ನೀನು ನನ್ನ ಅದಾವ ಭಕ್ತಿಗೆ ಮೆಚ್ಚಿ ವರ ಕೊಡಲು ಬಂದಿರುವಿ. ನಿನಗಾಗಿ ಅಹೋರಾತ್ರಿ ವನಾಂತರಗಳಲ್ಲಿ ಕುಳಿತು ತಪಸ್ಸು ಮಾಡುವ ಮುನಿಗಳೆಷ್ಟೋ ಜನರಿದ್ದಾರೆ. ಸಹಸ್ರಾರು ವರ್ಷಗಳಿಂದ ಒಂದೇ ಕಾಲ ಮೇಲೆ ನಿಂತು ತಪಗೈಯುತ್ತಿರುವ ಅದೆಷ್ಟೋ ಜನ ಹಠಯೋಗಿಗಳಿದ್ದಾರೆ. ಅವರನ್ನೆಲ್ಲರನ್ನೂ ನೀನು ಕಡೆಗಣಿಸಿರುವಿ. ಆದರೆ ನಾನು ನಿನ್ನ ಭಕ್ತನೂ ಅಲ್ಲ, ನಿನ್ನ ನಾಮಸ್ಮರಣೆಯನ್ನು ಮಾಡಿದವನೂ ಅಲ್ಲ. ಹೀಗಿದ್ದು ನನಗೆ ಸಂತುಷ್ಟನಾಗಿ ವರ ನೀಡಲು ಬರುವ ಪ್ರಮೇಯವೇನಿದೆ ಎಂದು ಪ್ರಶ್ನೆ ಮಾಡಿದನು. ಆಗ ಶ್ರೀಮನ್ನಾರಾಯಣನು ನಸುನಕ್ಕು, ಸಂದೀಪಕ, ಗುರುವು ತ್ರಿಮೂರ್ತಿಗಳ ಸಾಕಾರ ರೂಪವಾಗಿರುವುದರಿಂದ ನೀನು ಗುರುವಿಗೆ ಸಲ್ಲಿಸಿದ ಸೇವೆ ಭಕ್ತಿಗಳೆಲ್ಲವೂ ನಮಗೆ ಬಂದು ಸೇರಿಕೊಳ್ಳುತ್ತದೆ. ಅದಕ್ಕಾಗಿಯೇ ನಿನ್ನ ಗುರುಭಕ್ತಿ ಕಂಡು ನಾನು ಸಂತುಷ್ಟನಾಗಿ ಬಂದಿದ್ದೇನೆ. ಬೇಗ ವರ ಕೇಳಿಕೋ ಎಂದು ಹೇಳಲಾಗಿ ಅದಕ್ಕೆ ಸಂದೀಪಕನು ನಸುನಕ್ಕು, ವಿಷ್ಣುದೇವ, ಗುರುವು ತ್ರಿಮೂರ್ತಿಗಳ ಸಾಕಾರ ರೂಪನೆಂದು ನೀನೇ ಹೇಳುತ್ತಿರುವಾಗ ನನಗೆ ನಿನ್ನ ಅಥವಾ ಶಿವನ ಆರಾಧನೆಯ ಅವಶ್ಯಕತೆ ಏನಿದೆ? ನನ್ನ ಗುರುದೇವನು ಸಂತುಷ್ಟನಾದರೆ ನೀನೀಗ ನನಗೆ ಕೊಡಬಯಸಿದ ವರಕ್ಕಿಂತ 100 ಪಟ್ಟು ಮಿಗಿಲಾದ ಜೀವನ್ಮುಕ್ತಿಯನ್ನು ಕೊಡುವುದಕ್ಕೆ ಸಮರ್ಥನಾಗಿದ್ದಾನೆ. ನನಗೆ ಅವನೇ ದೇವರು, ಅವನೇ ತೀರ್ಥ, ಅವನೇ ತಾಯಿ, ಅವನೇ ತಂದೆ, ಎಲ್ಲವೂ ಅವನೇ ಆಗಿದ್ದಾನೆ. ಆದ ಕಾರಣ ನಾನು ಅವನ ಹೊರತು ಉಳಿದ ಯಾವ ದೇವತೆಗಳಿಂದಲೂ ಎಂದೂ ಏನನ್ನೂ ಬೇಡಲು ಇಚ್ಛಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟನು. ಆಗ ಕೇಶವನು ಆತನ ನಿಷ್ಕಾಮ ಭಕ್ತಿಯಿಂದ ಮತ್ತಷ್ಟು ಸಂತೋಷಪಟ್ಟು, ಸಂದೀಪಕ, ನೀನು ನನ್ನಿಂದ ಯಾವುದಾದರೊಂದು ವರವನ್ನು ಪಡೆಯಲೇಬೇಕು ಎಂದು ಒತ್ತಾಯ ಮಾಡಹತ್ತಲು ಸಂದೀಪಕನು ಸ್ವಲ್ಪ ವಿಚಾರಿಸಿ, ಪರಮಾತ್ಮ, ನೀನು ನನಗೆ ವರ ನೀಡಬೇಕೆಂಬ ಮಹತ್ವಾಕಾಂಕ್ಷೆಗೊಳಗಾಗಿದ್ದರೆ ನನ್ನಲ್ಲಿರುವ ಗುರುಭಕ್ತಿಯು ಇನ್ನೂ ಹೆಚ್ಚಾಗುವಂತೆಯೂ ನಿಶ್ಚಲ ಮನಸ್ಸು ನನ್ನದಾಗುವಂತೆಯೂ ಅನುಗ್ರಹ ಮಾಡು ಎಂದು ಕೇಳಿಕೊಳ್ಳಲು ಶ್ರೀ ವಿಷ್ಣುವು ಅನಿವಾರ್ಯವಾಗಿ ಆ ಗುರುಭಕ್ತ ಶ್ರೇಷ್ಠನಿಗೆ ತಥಾಸ್ತು ಎಂದು ವರದಾನ ಮಾಡಿ ವೈಕುಂಠಕ್ಕೆ ಹೊರಟು ಹೋದನು. ನಂತರ ಸಂದೀಪಕನು ಗುರುಗಳಿದ್ದಲ್ಲಿಗೆ ಬಂದು ಶ್ರೀ ವಿಷ್ಣುವು ತನಗೆ ಪ್ರತ್ಯಕ್ಷನಾದ ಸಂಗತಿಯನ್ನು, ಆತನ ಅನುಗ್ರಹದ ಮೇರೆಗೆ ತಾನು ಆತನಿಂದ ತನ್ನಲ್ಲಿಯ ಗುರುಭಕ್ತಿಯು ಇನ್ನೂ ವೃದ್ಧಿಯಾಗುವಂತೆಯೂ ಸ್ಥಿರವಾಗುವಂತೆಯೂ ವರ ಪಡೆದ ವಿಷಯವನ್ನು ಆದ್ಯಂತವಾಗಿ ವಿವರಿಸಿ ಹೇಳಿದನು. ಆತನ ಜಾಣ್ಮೆ, ನಿರಾಶಾ ಬುದ್ಧಿ, ಗುರುಭಕ್ತಿಗಳನ್ನು ಅರಿತುಕೊಂಡ ವೇದಧರ್ಮನು ತಕ್ಷಣವೇ ಆತನ ಮೇಲೆ ಪ್ರಸನ್ನನಾದನು ಮತ್ತು ನಿನಗೆ ಜೀವನದಲ್ಲಿಯೇ ಆತ್ಮಸಾಕ್ಷಾತ್ಕಾರವಾಗಲಿ, ಸ್ಥಿರವಾಗಿ ಕಾಶಿ ಕ್ಷೇತ್ರದಲ್ಲಿಯೇ ವಾಸ ಮಾಡು, ನಿನಗೆ ವಾಕ್ಸಿದ್ಧಿ ಉಂಟಾಗಲಿ, ನಿನ್ನ ಮನೆಯಲ್ಲಿ ನವನಿಧಿಗಳು ಉಂಟಾಗಲಿ, ವಿಶ್ವನಾಥನು ನಿನಗೆ ವಶನಾಗಲಿ, ನಿನ್ನ ಸ್ಮರಣೆ ಮಾಡಿದವರ ದಾರಿದ್ರ್ಯ ನಾಶವಾಗಲಿ. ಈ ರೀತಿಯಾಗಿ ವೇದಧರ್ಮನೆಂಬ ಆ ಸದ್ಗುರುನಾಥನು ತನ್ನ ಶಿಷ್ಯನಿಗೆ ಅನೇಕ ವರಗಳನ್ನು ನೀಡುತ್ತಿದ್ದಂತೆಯೇ ತನ್ನ ದೇಹದ ಸರ್ವ ವ್ಯಾಧಿಗಳನ್ನು ಕಳಚಿ ನಿಜ ಸ್ವರೂಪ ಧಾರಣೆ ಮಾಡಿದನು. ವಾಸ್ತವದಲ್ಲಿ ಶಿಷ್ಯನ ಸತ್ವ ಪರೀಕ್ಷೆ ಮಾಡುವುದಕ್ಕಾಗಿಯೇ ಅವನು ರೋಗಿಯ ವೇಷಧಾರಣೆ ಮಾಡಿದ್ದನು. ಇಲ್ಲವಾದರೆ ಅಂಥ ಜ್ಞಾನಿಯೂ ತಪೋನಿಧಿಯೂ ಆಗಿರುವ ಆ ಗುರುದೇವನಲ್ಲಿ ಪಾಪಶೇಷವು ಉಳಿಯುವುದಾದರೂ ಹೇಗೆ? ಇದೆಲ್ಲವೂ ಜಗತ್ತಿಗೆ ಗುರು ಮಹಿಮೆ, ಕ್ಷೇತ್ರ ಮಹಿಮೆಗಳ ಪಾಠ ಕಲಿಸಲು
ಅವರು ಹೂಡಿದ ಆಟವಾಗಿತ್ತು. ಈ ವಿಧವಾಗಿ ಸೂತ ಪುರಾಣಿಕನು ಮುನಿಗಳಿಗೆ ಹೇಳಿದ ವಿಷಯವನ್ನೇ ಬ್ರಹ್ಮದೇವನು ಕಲ್ಕಿಗೆ ಹೇಳಿದನು. ಅದನ್ನೇ ಸಿದ್ಧಮುನಿಯು ನಾಮಧಾರಕನಿಗೆ ವಿವರಿಸಿದನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 2ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಇಲ್ಲಿಗೆ ಶ್ರೀ ಗುರುಚರಿತ್ರೆಯ 2ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.